2ನೇ ತರಗತಿಯ ಸವಿಗನ್ನಡದಲ್ಲಿ ಬರುವಂತಹ ಪಾಠ 1 ಬಣ್ಣದ ಹಕ್ಕಿ ಪದ್ಯ. ಈ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರನ್ನು ಬರೀರಿ ಅಂತ ಕೇಳಿದರೆ, ಇದು ಗಿಳಿ, ಇದು ಹುಂಜ, ಇದು ನವಿಲು, ಇದು ಕಾಗೆ, ಇದು ಪಾರಿವಾಳ, ಇದು ಗುಬ್ಬಿ. ನೆಕ್ಸ್ಟ್ ಬಣ್ಣದ ಹಕ್ಕಿ ಪದ್ಯ. ನೆಕ್ಸ್ಟ್ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು. ಗೆಳೆಯರು ಹಾಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯೇನಲ್ಲ ಅಂತ ಬರೆಯುವಂಥದ್ದು. ಅವ್ವನು ಬರಲಿ ಅಪ್ಪನು ಬರಲಿ, ಅಪ್ಪನು ಪೇಟೆಗೆ ಹೋಗಿಹನು, ನನಗೂ 2 ರೆಕ್ಕೆ ಅಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಅಂದರೆ ಪದ್ಯದ ಮುಂದಿನ ಸಾಲುಗಳನ್ನು ಬರೆಯುವಂಥದ್ದು. ಯಥಾ ರೀತಿ ನೀವು ಇವುಗಳನ್ನು ಬರೆಯುವಂಥದ್ದು. ನೆಕ್ಸ್ಟು ಒಂದು ಪದದಲ್ಲಿ ಉತ್ತರಿಸಿ ಅಂತೇಳಿ. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಅವ್ವ ಎಲ್ಲಿಗೆ ಹೋಗಿ ಹೇಳು? ಅವ್ವ ನೀರಿಗೆ ಹೋಗಿ ಹೇಳು. ಮಗು ತಿನ್ನಲು ಏನನ್ನು ಕೊಡಿಸುವೆನೋ? ಹಣ್ಣನ್ನು ಕೊಡಿಸುವೆನು ಎಂದಿತು. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ? ಮುಗಿಲಿನ ಕಡೆಗೆ ಹಾರುವ ಬಾ ಅಂತ ಕರೀತು. ಇಲ್ಲಿ ಆವರಣದಲ್ಲಿರುವಂತಹ ಪದಗಳನ್ನು ಸೂಕ್ತ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೀಬೇಕು. ಇಲ್ಲಿ ನಮಗೆ ಸುಳಿವನ್ನು ಕೊಟ್ಟಿದ್ದಾರೆ ಯಾವ್ಯಾವ್ದಕ್ಕೆ ಏನೇನು ಬರೀಬೇಕು ಅಂತ. ಬಾಬಾ ನನಗೂ ಆಡಲು ಕಲಿಸು, ಅಪ್ಪನು ಪೇಟೆಗೆ ಹೋಗಿಹೆನು, ನನಗೂ 2 ರೆಕ್ಕೆಯ ಹಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮುಗಿಲಿನ ಕಡೆಗೆ ಹಾರುವ ಬಾ. ಈ ರೀತಿ ಬರೆಯುವಂಥದ್ದು. ಇವು ಪ್ರಾಸ ಪದಗಳು. ಇಷ್ಟು ಪದ್ಯಭಾಗದ ಬಣ್ಣದ ಹಕ್ಕಿ ಪದ್ಯದ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.